भवतु सह नौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। शांति शांति शांति। ನಮ್ಮ ಎಲ್ಲ ಇದರಲ್ಲೂ ಎಲ್ಲರೂ ಕಲಿತು ಮಾಡೋಣ ಅನ್ನೋದು ಎಲ್ಲ ಇದರಲ್ಲೂ ಇದೆ ನೋಡಿ. ಸಹನಾಭವತು ಸಹನಾಭನತ್ತು ಅಂದರೆ ಆಲ್ ಟುಗೆದರ್ ವಿಲ್ ಡೂ ಲೆಟ್ ಅಸ್ ನಾಟ್ ಫೈಟ್ ವಿತ್ ಈಚ್ ಅದರ್ ಅನ್ನೋದು ಎಲ್ಲ ಇದರಲ್ಲೂ ದಟ್ ಇಸ್ ಡಿಸ್ಕ್ರೈಬ್ ರಿಯಲಿ. ದಟ್ಸ್ ವೈ ಅವರ್ ರಿಲಿಜನ್ ಆರ್ ಅವರ್ ಧರ್ಮ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್. ಇಟ್ ವಾಂಟ್ ಡಿಫ್ರೆನ್ಶಿಯೇಟ್. ನಂಗೆ ಕೊಡು ಅಂತ ಕೇಳಲ್ಲ, ನಮಗೆ ಕೊಡು ಅಂತ ಹೇಳುತ್ತೆ, ಎಲ್ಲರಿಗೂ ಕೊಡು ಅಂತ ಹೇಳುತ್ತೆ. ಸೊ ಫಸ್ಟ್ ಇವತ್ತು 4th ಡೇ. ಫಸ್ಟ್ ಡೇ ಏನಂತ ಹೇಳ್ಕೊಂಡ್ವಿ, ವಾಟ್ ಈಸ್ ಗುರು ಅನ್ನೋ ತಿಳ್ಕೊಂಡ್ವಿ. ಗುರು ಇಸ್ ನಾಲೆಡ್ಜ್ ವಿಚ್ ವಿಲ್ ಲೀಡ್ ಅಸ್ ಟು ದಿ ಹೈಯರ್ ಸೋರ್ಸ್. ಟು ಗೋ ಫಾರ್ವರ್ಡ್ ಇಸ್ ಗುರು. ಇಟ್ ಮೇ ಕಮ್ ಫ್ರಮ್ ಎ ಪರ್ಸನ್ ಆರ್ ಫ್ರಮ್ ಎನಿ ಸೋರ್ಸ್. ಸೊ ನಾಲೆಡ್ಜ್ ಈಸ್ ಗುರು. ಅದರಲ್ಲಿ ಯಾವ ಥರ ನಾಲೆಡ್ಜ್ ಅನ್ನೋದು ಬರ್ತಾ 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 ತಿಳ್ಕೊತೀವಿ. ಇಷ್ಟವರೆಗೂ ನಾವು ಮೊಹಮ್ಮದ್ಗಾರದ್ದು ಸ್ವಲ್ಪ ಮೆತ್ತಿಗೆ ಹೊಡೆದಿದ್ದಾನೆ, ಸುತ್ತಿ ಇದೆ. ಇದು ಬರ್ತಾ ಬರ್ತಾ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಇಟ್ ಆ್ಯಂಡ್ ಇನ್ ಎ ಪ್ರಾಪರ್ ಮ್ಯಾನರ್ ಆ್ಯಂಡ್ ಯುಟಿಲೈಸ್ ಇಟ್ ಫಾರ್ ಅವರ್ ಪ್ರೋಗ್ರೆಸ್. ಸೆಕೆಂಡ್ ಡೇ ಅಂತ ಹೇಳ್ಕೊಂಡ್ವಿ, ವಾಟ್ ಆರ್ ದಿ ಥಿಂಗ್ಸ್ ವಿಚ್ ವಿಲ್ ಅಫೆಕ್ಟ್ ಅಸ್, ಲೈಕ್ ಅವರ್ weaknesses, like money, sex, this sort of things which will distract us anta. And what is their role also? It's not that we're condemning it. What is their role? What is their limitations? And in excess, what they cause problems anta second day telkondwe. Third day we knew about the relationships, which are very very important. But again, what is the limitation? What is the meaning of a relationship? Relationships are not absolute, they are relative. And then relationships are meant for particular purposes. At particular point of time they will be varying. ಅದು ಕಾಲ ಪರಿಸ್ಥಿತಿಗಳು ಇದು ಹಿಡಿದು ಚೇಂಜ್ ಆಗ್ತಾ ಇರುತ್ತೆ ರಿಲೇಷನ್ಶಿಪ್ಸ್ ಅನ್ನೋದು. ಸೊ ಅದನ್ನು ಅಂಟ್ಕೊಂಡಿರಬಾರ್ದು, ಎಮೋಷನಲ್ ಆಗಿ ಅದನ್ನು ಅಂಟ್ಕೋಬಾರ್ದು. ಆಲ್ ರಿಲೇಷನ್ಶಿಪ್ಸ್ ಆರ್ ಡಿಫರೆಂಟ್ ರೋಲ್ಸ್ ಅಟ್ ಡಿಫರೆಂಟ್ ಪಾಯಿಂಟ್ಸ್ ಆಫ್ ಟೈಮ್. ಪ್ಲೇ ದಟ್ ರೋಲ್ ವೆರಿ ವೆಲ್ ಅಂಡ್ ಕಮ್ ಔಟ್ ಆಫ್ ಇಟ್. ಡೋಂಟ್ ಗೆಟ್ ಅಟ್ಯಾಚ್ಡ್ ಟು ದಿ ರೋಲ್ಸ್. ವಿ ಆರ್ ನಾಟ್ ರೋಲ್ಸ್, ವಿ ಆರ್ ಪ್ಲೇಯಿಂಗ್ ದಿ ರೋಲ್ಸ್. ಅದು ಥರ್ಡ್ ಡೇ ತಿಳ್ಕೊಂಡ್ವಿ. ಇವತ್ತು ಹೌ ದಿ ಯೂನಿವರ್ಸ್ ಇಸ್ ಮೇಡ್ ಅಂದರೆ, ಇಫ್ ಯು ಅಬ್ಸರ್ವ್ ಕೇರ್ಫುಲಿ, ಹೋಲ್ ಯೂನಿವರ್ಸ್ ಆರ್ ಈವನ್ ಕಾಸ್ಮಸ್ ಈಸ್ ಮೇಡ್ ಆಫ್ ಸೈಕಲ್ಸ್. ಇಟ್ ಈಸ್ ಆಲ್ ದಿ ಥಿಂಗ್ಸ್ ಆರ್ ಮೇಡ್ ಇನ್ ಸೈಕಲ್ಸ್. ಫ್ರಮ್ ಎ ಅಣು, ಫ್ರಮ್ ಎ ಪರಮಾಣು, ಫ್ರಮ್ ದಿಸ್ ಒನ್, ಎಲ್ಲ ಎಲೆಕ್ಟ್ರಾನ್ಸ್ ಇದ್ರ ಸುತ್ತಾ ಇರುತ್ತೆ. If you take solar system, it is same. Even the cosmos is moving. So everything is in cycles. Adanna from the smallest to this one, how he has described, we'll go one by one. Punarapi jananam, punarapi maranam, punarapi janani jathare shayanam, iha samsare ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಪುನರಪಿ ಜನನ ಪುನರಪಿ ಮರಣಂ ಈಸಿಯೆಸ್ಟ್, ಎಲ್ರಿಗೂ ಅರ್ಥ ಆಗೋದು. ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ, ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ. ಸೆಕೆಂಡ್ ಲೈನ್ ನಂಗೊಂದು ಹೊಸ ಇದು ಬಂತು, ಡೌಟ್ ಬಂತು. ನಿನ್ನೆ ರಾತ್ರಿ ಕುತ್ಕೊಂಡಿದ್ದನ್ನು ಬರ್ಕೊಂತ ಇರುವಾಗ, ಪುನರಪಿ ಜನನಿ ಜಠರೇ ಶಯನಂ, ಅದು ಯಾಕೆ ಆ್ಯಡ್ ಮಾಡಿದ್ರು? ಹುಡ್ತೀವಿ ಸಾಯ್ತೀವಿ, ಹುಡ್ತೀವಿ ಸಾಯ್ತೀವಿ ಗೊತ್ತಿರೋದೆ, ಅದೇನು ಬಂತು ಅಂತ. ದೆನ್ ಐ ಗಾಟ್ ಅನ್ ಐಡಿಯಾ. ಬಿಫೋರ್ ಅವರ್ ಬರ್ತ್ ಅಂಡ್ ಆಫ್ಟರ್ ಅವರ್ ಪ್ರೀವಿಯಸ್ ಡೆತ್, ದೇರ್ ಇಸ್ ಒನ್ ಲೈಫ್ ವಿ ಆರ್ ಲಿವಿಂಗ್, ಬಟ್ ವಿ ಆರ್ neither born nor were dead. That stage is 9 months inside the 40 weeks inside the mother's womb.
ಈಸ್ ದ ಸ್ಟೇಜ್ ಡಿಫರೆಂಟ್ ಫ್ರಮ್ ಅಸ್ ಆರ್ ಇಸ್ ಇಟ್ ದಿ ಕಂಟಿನ್ಯೂಷನ್? ಅಂದ್ರೆ ನಾವು ತಾಯಿ ಹೋಟೆಲ್ ಇದ್ದಾಗ ನಾವು ಈ ತರ ದೊಡ್ಡವರಾಗಿ ಮನುಷ್ಯರಾಗಿ ಆಗ್ತೀವಿ ಅಂತ ಗೊತ್ತಿರಲ್ಲ. ಅದು ಇಷ್ಟೇ ಲೈಫ್ ಅನ್ಕೊಂತೀವಿ. ಅದ್ರಲ್ಲಿ ನೋಡಿದ್ರೆ ಇಟ್ ಈಸ್ ಎ ಕೋಸಿ ಪ್ಲೇಸ್, ವೆಲ್ ಪ್ರೊಟೆಕ್ಟೆಡ್ ಇನ್ಸೈಡ್ ದಿ ವಾಟರ್ ಅಂಡ್ ದಿ ಸ್ಟೇಜಸ್ ಇಫ್ ಯು ಸಿ ಇನ್ ದಟ್, ಆ 40 ವಾರದಲ್ಲಿ ಫುಲ್ ಎವಲ್ಯೂಷನ್ ಕಾಣುತ್ತೆ. ಇಟ್ ಸ್ಟಾರ್ಟ್ ಫ್ರಮ್ ಎ ಸಿಂಗಲ್ ಸೆಲ್, ಒಂದು ಬ್ಯಾಕ್ಟೀರಿಯಾ ತರ, ಅಮೀಬಾ ತರ ಸ್ಟಾರ್ಟ್ಸ್ ವಿತ್ ಸಿಂಗಲ್ ಸೆಲ್, ದೆನ್ ಇಟ್ ಫಾರ್ಮ್ಸ್ ಲೈಕ್ ಎ ಡಿಸ್ಕ್. ಒಂದು ಡಿಸ್ಕ್ ತರ ಆಗಿ ತಾಯಿ ಯೂಟ್ರಸ್ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡು ಅಲ್ಲಿಂದ ಎಲ್ಲ ಬ್ಲಡ್ ಅದು ತಗೊಂಡು ಎಲ್ಲ ಇಟ್ ಸ್ಟಾರ್ಟ್ ಗೆಟಿಂಗ್ ಆಲ್ ದಿ ನ್ಯೂಟ್ರಿಯೆಂಟ್ಸ್, ಆಲ್ ದಟ್. ಅದಾದ್ಮೇಲೆ ಅದು ಬೆಳ್ಕೊಂಡು ಒಂದು ಸಿಸ್ಟ್ ತರ ಫಾರ್ಮ್ ಆಗುತ್ತೆ, ಅಂದ್ರೆ ಫ್ಲೂಯಿಡ್ ಫೀಲ್ಡ್ ಕ್ಯಾವಿಟಿ ಮಾಡ್ಕೊಳ್ಳುತ್ತೆ. ಅದ್ರೊಳಗೆ ಮತ್ತೆ ಇದು ಬೆಳ್ಕೊಳ್ಳುತ್ತೆ. ಅದು ಫಸ್ಟ್ ನೋಡಕ್ ಒಂದು ಇದ್ರ ತರ ಇರುತ್ತೆ, ಫಿಶ್ ತರ ಇರುತ್ತೆ. ಆಮೇಲೆ ಬೇರೆ ಬೇರೆ ಶೇಪ್ಗಳು, ಇಫ್ ಯು ಡೋಂಟ್ ಸೀಯಿಂಗ್ ಆಲ್ ದಟ್ ಡಿಫರೆಂಟ್ ಸ್ಟೇಜಸ್, ಎಲ್ಲ ಎವಲ್ಯೂಷನ್ ಅಂದ್ರೆ ನೀರಲ್ಲಿರೋ ಇದರಿಂದ ಹೇಗೆ ಹೊರಗೆ ಬಂದು ಹೇಗೆ ಇದಾದ್ರು ಲಾಸ್ಟ್ಗೆ ಮಗು ಹುಟ್ಟತ್ತಿಷ್ಟುದ್ದ ಕೋತಿ ಮರಿ ತರ ಇರುತ್ತೆ. ನ್ಯಾನಿಗೋ ಹೇರ್ ಅಂತ ಎಲ್ಲ ಮೈ ಎಲ್ಲ ಹೇರ್ ಇರುತ್ತೆ, ನೋಡೋಕೆ ಕೋತಿ ಮರಿ ತರನೇ ಇರುತ್ತೆ. ನಾವೇನು ಬಾಲ್. ಸೊ ಈ ಹೋಲ್ ಎವಲ್ಯೂಷನ್ ಇಸ್ ಹ್ಯಾಪನಿಂಗ್ ಇನ್ ದಟ್ 9 months. ಆಮೇಲೆ ಅದು ಎಷ್ಟು ಆನಂದ ಒಳಗಡೆ ಇತ್ತು, ಅದಕ್ಕೆ ಏನು ಉಸಿರಾಡೋ ಕೆಲಸನೂ ಇಲ್ಲ. ಆಕ್ಸಿಜನ್ ತಾಯಿಯಿಂದ ಬರ್ತಾ ಇತ್ತು, ದೊಡ್ಡ ತಾಯಿಯಿಂದ ಬರ್ತಾ ಇತ್ತು. ಅದು ಪಾಸ್ ಮಾಡೋ ಯೂರಿನಲ್ಲೇ ತೆಲ್ಕೊಂತ ಇತ್ತು, ಆನಂದವಾಗಿತ್ತು. ಆಮೇಲೆ ಪುಷ್ ಮಾಡೋಕೆ ಶುರುವಾಯ್ತು. ಸ್ಕೂಲ್ ಯಾರು ಆ ಕಡೆ ಅವ್ರು ಎಳಿತಾ ಇದ್ದಾರೆ, ಒಬ್ರು ಆ ಕಡೆ ತಳ್ತಾ ಇದ್ದಾರೆ. ಹೊರಗೆ ಬಂದ್ವಿ. ಹೊರಗೆ ಬಂದ ತಕ್ಷಣ ಗಾಟ್ ಸ್ಕೇರ್ಡ್. ಏನಪ್ಪ ಆರಾಮಕ್ಕೆ ಏನೋ ಇದ್ದೆ ಅನ್ಕೊಂಡ್ರೆ ಇದೇನೋ ಬೇರೆ ಬಂದಲ್ಲ, ಎಲ್ಲ ಬೇರೆ ಜಗತ್ತಿಗೆ ಬಂದ್ವಿ. ಅಳೋದು ಶುರು ಮಾಡಿದ್ವಿ, ಬೇಡಪ್ಪ ಯಾಕನ ಬಂದ್ವಿ ಅಂತ. ವಿ ಸ್ಟಾರ್ಟ್ ಕ್ರೈಯಿಂಗ್ ಅಂಡ್ ಆಲ್ ಆರ್ ಲಾಫಿಂಗ್ at our this one. We are crying and all are laughing at our state. ಎಲ್ಲ ಇದ್ದು ಚೆನ್ನಾಗಿ ಖುಷಿಯಾಗೆಲ್ಲ ಇದ್ದು ಮತ್ತೆ ಬಂದೇನೋ ಅಂತ. ಸೊ ಅದಾದ್ಮೇಲೆ ನಾವು ವಿ ಸ್ಟಾರ್ಟೆಡ್ ಗ್ರೋಯಿಂಗ್. ಸೊ ಆ 9 months ಅಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ. ದಟ್ ಲೈಫ್ ಇಫ್ ಯು ರಿಮೆಂಬರ್, nobody remembers that. We can't remember what was happening that time. So is it a different life? ಅದೇ ತರ if you see the nature's wonders, ಒಂದು ಚಿಟ್ಟೆ ಇದು ನಮ್ದು ಸಿಲ್ಕ್ ವರ್ಮ್ ಒಂದು ಮೊಟ್ಟೆ ಆಗಿತ್ತು ಒಂದು ವರ್ಮ್ ಆಗುತ್ತೆ. ಮೊಟ್ಟೆಗೆ ವರ್ಮ್ ಸಂಬಂಧನೇ ಇರಲ್ಲ, ವರ್ಮ್ ಆಗುತ್ತೆ. ಅದ್ರ ಸುತ್ತ ಮತ್ತೆ ಕಟ್ಕೊಂಡ್ಬಿಟ್ಟು ಟ್ಯೂಪ ಅಂತ ಆಗುತ್ತೆ. ಅದ್ರೊಳಗೆ ಏನಾಗುತ್ತೆ, ಮತ್ತೆ ಹೊಡೆದ್ರೆ ಚಿಟ್ಟೆ ಆಗಿ ಬರುತ್ತೆ. All different stages, nothing to do with each other. Are they different lives? Or is it the continuity of the same? So ಈ ಥರ ನಾವು ಕೂಡ ಇವಾಗ ರಾತ್ರಿ ಮಲ್ಕೊಂತೀವಿ, ಬೆಳಿಗ್ಗೆ ಹೇಳ್ತೀವಿ ಬೇರೆ ಜನ್ಮನ. ಸಿಂಪ್ಲಿ ಐ ಆಮ್ ಥಿಂಕಿಂಗ್, ಐ ಆಮ್ ಜಸ್ಟ್ ಆಸ್ಕಿಂಗ್ ದಿಸ್. ಬೆಳಗ್ಗೆ ಹೇಳಿದ್ರೆ ಸತ್ತೋದಾಗ ಲೆಕ್ಕ. ಸೊ ರಾತ್ರಿ ಅಲ್ಲ, ಅದಕ್ಕೆ ಒಂದು ಉಪನಿಷತ್ತಲ್ಲಿ ಇವು ಕೇಳ್ತಾರೆ ಕ್ವಶನ್. The best part of each day's life is deep sleep. ಹೌದಾ? ಸುಷುಪ್ತಿ. ಅವಾಗ ನಮ್ಗೆ ಏನು ವರೀಸ್ ಇಲ್ಲ, ಎಂತ ಕೆಟ್ಟವರು, ಎಂತ ಟೆನ್ಷನ್ ಇರೋರು, ಅವ್ರ ಮಕ ನೋಡಿದ್ರೆ ಪಾಪ ಅನ್ಸುತ್ತೆ. ನಿದ್ದೆ ಡೀಪ್ ಸ್ಲೀಪಲ್ಲಿ ಇದ್ದಾರೆ ನೋಡಿ. ಅವ್ನು ರೌಡಿ ಆಗಿರ್ಬೋದು, ಅವ್ನು ಮರ್ಡರರ್ ಆಗಿರ್ಬೋದು, ಇಲ್ಲ ಫುಲ್ ವರೀಸ್ ಇಟ್ಕೊಂಡಿರ್ತಾರೆ. ಡೀಪ್ ಸ್ಲೀಪಲ್ಲಿ ಆರಾಮಾಗಿ. ದಟ್ ಈಸ್ ಅವರ್ ರಿಯಲ್ ಸ್ಟೇಟ್. ಅಂತ ಸ್ಟೇಟಲ್ಲಿ ಇದ್ದವರು ಬೆಳಿಗ್ಗೆ ಯಾಕೆ ಹೇಳ್ತೀವಿ, ಯಾರು ಎಬ್ಬಿಸ್ತಾರೆ ಅಂತ. ಅದೊಂದು ಕ್ವಶನ್ ಕೇಳ್ತಾರೆ ಒಬ್ಬ ಗುರುನ ಒಂದು ಉಪನಿಷತ್ತಲ್ಲಿ ಕೇಳ್ತಾರೆ, ಹೂ ವೇಕ್ಸ್ ಅಸ್ ಅಪ್ ವೆನ್ ವಿ ಆರ್ ಇನ್ ಸಚ್ ಎ ನೈಸ್ ಸ್ಟೇಟ್ ಅಂತ. ಸುಮ್ಮನೆ ಅದು ಓದ್ತಾ ಇದ್ದೆ ಒಂದು 10 ವರ್ಷದಿಂದ ಉಪನಿಷತ್ತಲ್ಲಿ. ನನ್ನ ಮಗ ಚಿಕ್ಕವನಂತೂ ತಮಾಷೆ ಜಾಸ್ತಿ ಮಾಡ್ತಾನೆ. ಅವನು ಕೇಳ್ಬಿಟ್ಟು, ನಂದು ವೆನ್ ವಿ ಆರ್ ಇನ್ ಸಚ್ ಎ ನೈಸ್ ಸ್ಲೀಪ್, ಗುಡ್ ಸ್ಲೀಪ್, ವಾಟ್ ವೇಕ್ಸ್ ಅಸ್ ಅಪ್ ಅಂದ್ರೆ ಅವನು ಹೀಗೆ ಅವಾಗ ಬಿತ್ತು ನಕ್ಕಿದೆ. ಆಮೇಲೆ ನಂಗೆ ಅರ್ಥ ಆಯ್ತು, ದಟ್ ಇಸ್ ಟ್ರೂ. ಅವ್ರ ಕರ್ಮಾಸ್ ಬೇಕದ. ಇಷ್ಟೊತ್ತು ರೆಸ್ಟ್ ತಗೊಂಡಿದ್ಯಾ, ಸ್ವಲ್ಪ ರೆಸ್ಟ್ ಬ್ರೇಕ್ ಕೊಟ್ಟಿದ್ದೀನಿ, ಇನ್ನೂ ತಿರ್ಸೋದು ಹೇಳು ಅಂತ ಎಬ್ಬಿಸ್ತಾ ಇದ್ದೆ. ಇದು ಕೂಡ ಕರ್ಮನೇ ಅಲ್ಲ, ಇದು ತಿಂದಿದ್ದೀವಿ ತಿರ್ಸ್ಬೇಕು ಅಂತ. ಸೊ ಅವ್ರ ಕರ್ಮಾಸ್ ಬೇಕಾಗುತ್ತೆ. ಸೊ ಇದೇ ತರ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಅಂತ ಅದು ಪ್ರಾಬಬ್ಲಿ ಅವ್ರು ಹೇಳಿರೋದು ಅಲ್ಲಿ ತಾಯಿ ಹೋಟೆಲು ಇರೋದು ಜ್ಞಾಪಿಸ್ತಾ ಇದ್ದಾರೆ. ನಾವು ಬರೀ ಬರ್ತ್ ಅಂತ ಹೊರಗೆ ಬಂದ್ಮೇಲೆ ಅಲ್ಲ ಅಂತ. ಸೊ ಅಲ್ಲಿ ಏನೇನಿತ್ತು, ಇಲ್ಲಿ ಏನೇನಾಗ್ತಾ ಇದೆ, ಅಲ್ಲಿ ಏನೇನು ಕಷ್ಟಗಳು ನಮ್ಗೆ ಗೊತ್ತಿಲ್ಲ, ಕಷ್ಟ ಪಟ್ಟಿರ್ಬೋದು, ವಿ ಡೋಂಟ್ ನೋ. ಅದು ಇವಾಗ
ಸ್ಕ್ಯಾನಿಂಗು, ಇದು ಹಾಕು, ಆಮ್ನಿಯೋಸೆಂಟಸಿಸ್ ಅಂತೀವಿ, ಅದು ಇದು ಏನೇನು ಇಂಟರ್ಫಿಯರ್ ಮಾಡ್ತಾ ಇರ್ತೀವಿ, ಹೌದಾ? ಸೊ ಅದ್ರ ಒಳಗಡೆ ಏನೇನು ಒದ್ದಾಡ್ತಿದೆ ನಮ್ಗೆ ಗೊತ್ತಿಲ್ಲ. ಇಹ ಸಂಸಾರೇ ಬಹು ದುಸ್ತಾರೆ, ಈ ಸಂಸಾರ ಬಹು ದುಃಖಮಯ ಅಂತ ಒಂದು ಅರ್ಥ. ದುಃತಾರೆ ಅಂದ್ರೆ ಡಿಫಿಕಲ್ಟ್ ಟು ಕ್ರಾಸ್ ಓವರ್, ದುಸ್ತಾರೆ ಡಿಫಿಕಲ್ಟ್ ಟು ಕ್ರಾಸ್ ಓವರ್. ಸೊ ಕೃಪಯಾ ಪಾರೆ, ಪ್ಲೀಸ್ ಹೆಲ್ಪ್ ಮೀ. ಪಾಹಿ ಮುರಾರೆ. ಮುರಾರಿ ಅನ್ನೋದಕ್ಕೆ ಎರಡು ಮೀನಿಂಗ್ ಇದೆ. ಮುರಾರಿ ಅಂದ್ರೆ ಮುರ ಅನ್ನೋ ರಾಕ್ಷಸನ್ನ ಸಾಯಿಸಿರೋದು ಕೃಷ್ಣ, ಅದಕ್ಕೆ ಮುರಾರಿ ಅಂತೀವನ್ನ. ದಟ್ ಈಸ್ ಒನ್ ಮೀನಿಂಗ್. ದಿ ಅದರ್ ಮೀನಿಂಗ್ ಟುಡೇ ಐ ಫೌಂಡ್ ಔಟ್ ವಾಸ್ ಮುರ ಅಂದ್ರೆ ಫೋರ್ಟ್ ಆರ್ ವಾಲ್ ಅಂತ. ಸೊ ದಿ ವಾಲ್ ಆಫ್ ಇಗ್ನೋರೆನ್ಸ್ ಹೂ ಬ್ರೇಕ್ಸ್ ದಟ್ ಇಸ್ ಆಲ್ಸೋ ಮುರಾರಿ ಅಂತ. ಹೂ ಬ್ರೇಕ್ಸ್ ದಿ ಇಗ್ನೋರೆನ್ಸ್ ಆಫ್ ದಿ ವಾಲ್, ಮುರ. So next cycle, first cycle about our life and death cycles. Next cycle, dinaya minyo sayam pratah shishira vasanto punarayatah kalah kridati gacchatyayuh tadapi na munchati asha vayu. Dinaya minyo ಅಂದ್ರೆ ರಾತ್ರಿ ಅಂತ. ದಿನ ರಾತ್ರಿ, ಸಾಯಂ ಪ್ರಾತಃ ಸಂಜೆ ಬೆಳಗ್ಗೆ, ಶಿಶಿರ ವಸಂತ ಋತುಗಳಲ್ಲಿ ಲಾಸ್ಟ್ ಋತು ಮೊದಲನೇ ಋತು. ದೇ ಆರ್ ಆಲ್ ಕಮಿಂಗ್ ಅಗೈನ್ ಅಂಡ್ ಅಗೈನ್ ಅಂದ್ರೆ ಇಫ್ ಯು ಅಬ್ಸರ್ವ್ ಈವನ್ ಇನ್ ಅವರ್ ಲೈಫ್, ವಾಟ್ ಎವರ್ ವಿ ಎಂಜಾಯ್ ಥ್ರೂ ಅವರ್ ಮೈಂಡ್, ಎಂಜಾಯ್ಮೆಂಟ್ಸ್ ಆರ್ ಆಲ್ ಥ್ರೂ ಮೈಂಡ್. ಇದು ಚೆನ್ನಾಗಿತ್ತು, ಚೆನ್ನಾಗಿ ತಿಂದ್ವಿ ಅಂತ, ಇಟ್ ಇಸ್ ಆಲ್ವೇಸ್ ಫಾಲೋಡ್ ಬೈ ದಿ ಅಪೋಸಿಟ್. ಸೊ ದಟ್ ಸೈಕಲ್ಸ್ ಆರ್ ಆಲ್ಸೋ ಪರ್ಸಿಸ್ಟಿಂಗ್. ಖುಷಿ ಪಟ್ಕೊಂಡ್ವಿ, ಮತ್ತೆ ದುಃಖ ಬಂತು. ಇನ್ನೇನು ಎಂಜಾಯ್ ಮಾಡಿದ್ವಿ, ಇನ್ನೇನೋ ಪ್ರಾಬ್ಲಮ್ ಬಂತು. ನನ್ನ ಹಿಡಿಯೋರಿಲ್ಲ ಅನ್ಕೊಂತೀವಿ, ಮತ್ತೆ ಎಲ್ಲ ತಳ್ತಾನೆ. ಸೊ ಇವೆಲ್ಲ ದೀಸ್ ಆರ್ ಆಲ್ಸೋ ಸೈಕಲ್ಸ್ ವಿಚ್ ಆರ್ ಹ್ಯಾಪನಿಂಗ್ ಇನ್ ದಿಸ್ ಸಂಸಾರ. ವೆನ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ಲೈಫ್ ಥ್ರೂ ಮೈಂಡ್. ಇಫ್ ಯು ಆರ್ ಲಿಬರೇಟೆಡ್ ಅಂಡ್ ಪಾರ್ಟಿಸಿಪೇಟಿಂಗ್ ಇನ್ ಲೈಫ್, ಇಟ್ಸ್ ಅ ಡಿಫರೆಂಟ್ ಥಿಂಗ್. Whereas when you are experiencing through mind, these cycles again persist. Whatever we are doing, good and bad, the same cycles even persist if you closely observe. Even when God comes down, ಅವತಾರಗಳಲ್ಲಿ if you closely observe, ಮನುಷ್ಯನ ಅವತಾರ ಎಲ್ಲಿಂದ ಶುರುವಾಯಿತು? ನರಸಿಂಹನಿಂದ ಆಯಿತು. ಮನುಷ್ಯನ ರೂಪನೂ ಇತ್ತು ಅಲ್ಲಿ ಈಸ್ ದಿ ಮೋಸ್ಟ್ ಪವರ್ಫುಲ್ and he is commanding that sort of this one. ಏನು ಹೇಳಿದ್ರೆ ಅದಾಗಬೇಕು, ಸಾಯಿಸೇ ಬಿಡ್ತಾನೆ, ಭಯಂಕರದ್ದು. ನೆಕ್ಸ್ಟ್ ಜನರು ವಾಮನ, ಚಿಕ್ಕ ಹುಡುಗ, ನಥಿಂಗ್, ಅಂಡ್ ಇನ್ಸ್ಟೆಡ್ ಆಫ್ ಕಮಾಂಡಿಂಗ್ ಈಸ್ ಡಿಮ್ಯಾಂಡಿಂಗ್. ಸೊ ಈವನ್ ದಟ್ ಸೈಕಲ್ ಹೀಗೆ ಮಾಡಿದ್ರೆ ನೆಕ್ಸ್ಟ್ ಜನರು ಹೀಗಾಗ್ತಾರೆ. ಅಲ್ಲಿಗೆ ನಿಂತೋಗ್ಲಿಲ್ಲ. ವಾಮನ ಆದ್ಮೇಲೆ ಯಾವುದು? ಪರಶುರಾಮ. ಮತ್ತೆ ಭಯಂಕರ ಬಂದ, ಎಲ್ಲರೂ ಸಾಯಿಸ್ತೀನಿ ಅಂತ. ಬಟ್ ಈಸ್ ವೆರಿ ಏನಂತಾರೆ, ಅದು ಅನ್ಕಂಟ್ರೋಲಬಲ್ ಪರಶುರಾಮ. ನೆಕ್ಸ್ಟ್ ಅಂದ್ರೆ ಧರ್ಮ ಗಿರ್ಮ ಇಲ್ಲ, ನಿಂಗೆ ಕಾಣಿಸ್ತಾನೆ, ಕ್ಷತ್ರಿಯ ಕಾಣಿಸ್ತಾನೆ, ಸಾಯಿಸ್ತೀನಿ ಅಂತ ಹೋಗ್ತಾ ಇದ್ದ. ಈ ಡಸಂಟ್ ಕೇರ್ ಹೂ ಇಟ್ ಈಸ್, ಅವನು ಏನ್ ಮಾಡಿದ್ದಾನೆ ಏನೂ ಇಲ್ಲ, ಆ ಥರ ಆವೇಶ. ನೆಕ್ಸ್ಟ್ ಜನ್ಮದಲ್ಲಿ ರಾಮ, ಧರ್ಮನೇ ಅಷ್ಟೇ, ನಥಿಂಗ್ ಎಲ್ಸ್ ಕೌಂಟ್ಸ್, ನೋ ರಿಲೇಶನ್ಶಿಪ್, ನಥಿಂಗ್, ಓನ್ಲಿ ಧರ್ಮ. ಪುರುಷೋತ್ತಮ, ಧರ್ಮ ಪುರುಷ, ಏಕಪತ್ನಿ ವ್ರತ. he never enjoyed in his life, hardly enjoyed in his life, nothing. ಹುಡುಗ ಆದಾಗಲೇ ವಿಶ್ವಾಮಿತ್ರರು ಬಂದರು, ಕರ್ಕೊಂಡು ಹೋದ್ರು. 12 ವರ್ಷದ ಹುಡುಗನ ಕರ್ಕೊಂಡು ಹೊಟ್ಟೋದ್ರು, ರಾಕ್ಷಸ ಜೊತೆ ಜಗಳಾಡಿ. ಅದಾಯ್ತು, ಮದುವೆ ಆಯ್ತು, ಬಂದ, ಮತ್ತೆ ಕಾಡಿಗೆ ಹೋಗಿ ಬಂದ, ಮತ್ತೆ ಸೀತಾದೇವಿ ಕಳಿಸ್ಬೇಕಾಯ್ತು. he never enjoyed in his life, but he always stuck to ಧರ್ಮ. ನೆಕ್ಸ್ಟ್ ಜನ್ಮ ಏನಂದ್ರೆ ಕೃಷ್ಣ, ಅಪೋಸಿಟ್, ಎಂಜಾಯ್. 8 ಜನ ಹೆಂಡ್ತಿರು, ಮ್ಯೂಸಿಕ್, ಫ್ಲೂಟು, ಡಾನ್ಸು. ಅಂಡ್ ಧರ್ಮ ಅದೆಲ್ಲ ಇಲ್ಲ. ವರ್ಕ್ ಡನ್. ಸುಳ್ಳು ಹೇಳ್ಬೇಕು, ಇಲ್ಲಿ ಕಪಟ ಮಾಡಬೇಕು, ಇಲ್ಲಿ ಮಾಯ ಮಾಡಬೇಕು, ಕೃಷ್ಣ ಆಗ್ಬಿಡ್ತ. ನೆಕ್ಸ್ಟ್ ಜನ್ಮ ಅಷ್ಟೆಲ್ಲ ಮಜಾ ಮಾಡ್ದ. ನೆಕ್ಸ್ಟ್ ಜನ್ಮ ಬುದ್ಧ, ಎಲ್ಲ ಬಿಟ್ಬಿಟ್ಟು ಮತ್ತೆ ಸನ್ಯಾಸಿ ಆಗ್ಬೇಕಲ್ಲ. So if you see all that, the cycles, again, even in avatars it is happening. ಸೊ ಅದಾದ್ಮೇಲೆ ಹೌ
ಫಿಕಲ್ ಈಸ್ ದಿಸ್ ಲೈಫ್ ಅನ್ನೋದನ್ನ ಇನ್ನೊಂದು ನೆಕ್ಸ್ಟ್ ಅದರಲ್ಲಿ ವರ್ಣನೆ ಮಾಡ್ತಾರೆ. ನಳಿನೀದಲಗತ ಜಲಮತಿ ತರಳಂ ತದ್ವಜ್ಜೀವಿತ ಅತಿಶಯ ಚಪಲಂ ವಿಧಿ ವ್ಯಾಧಿ ಅಭಿಮಾನಗ್ರಸ್ತಂ ಲೋಕಂ ಶೋಕಹತಂಚ ಸಮಸ್ತಂ. ನಳಿನೀದಲಗತ ಜಲಮತಿ ತರಳಂ ಅಂದ್ರೆ ತಾವರೆ ಎಲೆ ಮೇಲೆ ನೀರು ಡ್ರಾಪ್ಸ್ ಇದೆ, ಹೌ ಇಟ್ ಬಿ ಇನ್ ಮೂವಿಂಗ್. ಸೊ ಇಟ್ ಈಸ್ ಸೋ ಫಿಕಲ್ ಅಂಡ್ ಸೋ ನೆವರ್ ಫಿಕ್ಸ್ಡ್, ನೆವರ್ ಕಾನ್ಸ್ಟೆಂಟ್, ಚೇಂಜ್ ಆಗ್ತಾನೆ ಇರುತ್ತೆ. ಯಾವಾಗ ಬಿದ್ದೋಗುತ್ತೋ ಏನೋ ಅನ್ನೋ ತರ ನಡೀತಾ ಇರುತ್ತೆ. ಎಕ್ಸ್ಟ್ರೀಮ್ಲಿ ಅನ್ಸ್ಟಡಿ ಅಂತ, ಅತಿ ತರಳಂ ಅಂತ. ತದ್ವತ್ ಅದೇ ಥರ ಜೀವನ ಕೂಡ ನಮ್ಮ ಲೈಫ್ ಎಲ್ಲ ಅತಿಶಯ ಚಪಲಂ, ವೆರಿ ಫಿಕಲ್, ರೆಸ್ಟ್ಲೆಸ್. ಸೊ ಹೀಗಿರ್ತೀವಿ, ನೆಕ್ಸ್ಟ್ ಅವ್ರಿಗೆ ಇದು ಮಾಡಬೇಕು, ಇಲ್ಲಿ ಕೂತಿದ್ದಾಗ ಇನ್ನೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ, ಹಳೆಯದನ್ನ ತಗೊಂಡು ಇಲ್ಲಿ ಮಾಡ್ತಾ ಇರ್ತೀವಿ, ಈ ಕಡೆ ನೋಡ್ತಾ ಇರ್ತೀವಿ, ಆ ಕಡೆ ನೋಡ್ತಾ ಇರ್ತೀವಿ. ಅಂದ್ರೆ ನಾವು ಏನಕ್ಕೆಲ್ಲ ಬಂದಿರಲಿ ವಿಲ್ ಬಿ ಗೆಟಿಂಗ್ ಡೈವರ್ಟೆಡ್. ವಿ ಕಾಂಟ್ ಸಿಟ್ ಲೈಕ್ ದಿಸ್. ಸಿಟ್ಟಿಂಗ್ ಕಂಪ್ಲೀಟ್ಲಿ ವಿಥೌಟ್ ಡಿಸ್ಟರ್ಬೆನ್ಸ್ ಇನ್ ದಿ ಮೈಂಡ್ ಈಸ್ ದಿ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಸದ್ಗುರು ಯಾವುದೋ ಒಂದು ಇದರಲ್ಲಿ ಹೇಳ್ತಾ ಇದ್ರು, ಯಾವುದೋ ಒಂದು ದೇವಸ್ಥಾನದಲ್ಲಿ ಬ್ರಿಟಿಷ್ ಟೈಮಲ್ಲಿ ಬ್ರಿಟಿಷರ್ಸ್ ಎಲ್ಲ ಬಂದು ಇವ್ರೇನ್ ಕೆಲಸ ಮಾಡ್ತಾರೆ, ಇವ್ರಿಗೆ ದುಡ್ಡು ಕೊಡ್ತಾರೆ, ಇವ್ರಿಗೆ ಊಟ ಆಗ್ತಾ ಇದೆ ಕೇಳ್ತಾ ಇದ್ದಂತೆ ಕಲೆಕ್ಟರ್ ಬಂದು. ಸೊ ಒಬ್ರು ಸುಮ್ಮನೆ ಕೂತಿರ್ತಾರಂತೆ, ಸುಮ್ಮನೆ ಕೂತಿರೋದು ಬೆಳಿಗ್ಗೆ ಅಂತ ರಾತ್ರಿವರೆಗೂ. ಇವ್ರೇನ್ ಮಾಡ್ತಾರೆ, ಸುಮ್ಮನೆ ಕೂತಿರ್ತಾರೆ. ಸುಮ್ಮನೆ ಕೂತವ್ರಿಗೆ ಯಾಕೆ ದುಡ್ಡು ಕೊಡ್ತಾ ಇದ್ರೆ ಏನೋ ಅಂತ ಸರ್, ನೀವು ಸುಮ್ಮನೆ ಕೂತ್ಕೊಳ್ಳಿ ನೋಡೋಣ ಅರ್ಧ ಗಂಟೆ, 10 ನಿಮಿಷಕ್ಕಾಗ್ಲಿಲ್ಲ ಅವನಿಗೆ. ಈಗ ನೋಡಿ ಅವ್ರು ಕದ್ಲೋದೆಲ್ಲ ಸುಮ್ಮನೆ ಕೂತಿರ್ತಾರೆ. ಸೊ ದಟ್ ಈಸ್ ದಿ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಟು ಅಚೀವ್. So it is always changing. Life is always never constant and nothing you can imagine what will happen. And our mind is always wobbling. Tadvat jeevitam atishaya chapalam. Vidhi, no. That vyadhi abhimana grastam. ಇದನ್ನು 2 ತರ ನೋಡ್ಬೋದು. ಅಭಿಮಾನ ವ್ಯಾಧಿ ಅಂತ ಇರ್ಬೋದು. ಅಭಿಮಾನನೇ ಒಂದು ವ್ಯಾಧಿ. ಎಲ್ಲದಕ್ಕೆ ನಮ್ಮ ಪ್ರಾಬ್ಲಮ್ ಕೊಡೋದು ಅಭಿಮಾನ. ನಮ್ದು ಹೇಳ್ತಾ ಇದ್ರಲ್ಲ ಈಗೋ, ನಂಗೆಲ್ಲ ಗೊತ್ತು, ನಾನು ಹೇಳೋದು ಕರೆಕ್ಟು. ಸೊ ಆ ಅಭಿಮಾನನೇ ಒಂದು ವ್ಯಾಧಿ ತರನು ತಗೋಬಹುದು. ಇಲ್ಲ ಅಂದ್ರೆ ವ್ಯಾಧಿ ಅಭಿಮಾನ, ಒಂದು ಕಾಯಿಲೆಗಳು ಅಭಿಮಾನ ಇಷ್ಟೇ. ಆಲ್ ದಿಸ್ ಒನ್ ಇಸ್ ಇನ್ಫೆಸ್ಟೆಡ್ ವಿತ್ ಅಭಿಮಾನ ಅಂಡ್ ವ್ಯಾಧಿ ಕಾಯಿಲೆಗಳು. ಲೋಕಂ ಶೋಕ ಹತಂಚ ಸಮಸ್ತಂ. ಹೋಲ್ ವರ್ಲ್ಡ್ ಇಸ್ ಟಾರ್ಮೆಂಟೆಡ್. ಹತಂ ಅಂದ್ರೆ ಸಾಯಿಸೋದು, ಇಲ್ಲ ಬಟ್ ಟಾರ್ಮೆಂಟೆಡ್ ಅಂತ. ಶೋಕ ಹತಂಚ ಸಮಸ್ತಂ. ಇಷ್ಟೆಲ್ಲ ಹೇಳಿದ್ರೆ ಅದರ ಮೀನಿಂಗ್ ಏನಂದ್ರೆ, ಎಲ್ಲರೂ ಏನು ಅನ್ಕೋತೀವಿ, ಇಟ್ ಗಿವ್ಸ್ ಮೋರ್ ಆಫ್ ನೆಗೆಟಿವ್ ದಿಸ್ ಒನ್. ಪ್ರಪಂಚ ಎಲ್ಲ ಹೀಗೆ, ಸಂಸಾರ ದುಃಖ ಎಲ್ಲಾದ್ರಲ್ಲೂ ಹಾಗೆ ಹೇಳ್ತಾ ಇದ್ರೆ ದಟ್ ಮೀನ್ಸ್ ವಿ ಗೆಟ್ ಮೋರ್ ಡಿಪ್ರೆಸ್ಡ್. ಇಸ್ ದೇರ್ ನೋ ವೇ ಔಟ್. ಅವ್ರು ಹೇಳ್ತಾ ಇರೋದು ಏನಂದ್ರೆ, ಇಫ್ ಯು ಆರ್ ಲೀಡಿಂಗ್ ಎನ್ ಎಮೋಷನಲ್ ಟೈಪ್ ಆಫ್ ಲೈಫ್ ವಿತ್ ಆಲ್ ಅಟ್ಯಾಚ್ಮೆಂಟ್ಸ್, ಲೈಫ್ ಬಿಕಮ್ಸ್ ಮಿಸರಬಲ್. Whereas when you are detached and living, life is pleasure. ಅದಕ್ಕೆ ಟೆಕ್ನಿಕ್ಸ್ ಫಸ್ಟ್ he is preparing us that these are all the difficulties. It looks that ಮಜಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ, ಸಿಂಪಲ್ ವೇಸ್ ಆಫ್ ತಾಮಸಿಕ ವೇ ಆಫ್ ಲೈಫ್. ಸೊ ಓಕೆ, ಹೋಗೋ ತಿನ್ಬಿಡು, ಯಾಕೆ ಕಷ್ಟಪಡ್ಬೇಕು, ಆರ್ಡರ್ ಕೊಟ್ಬಿಡು, ನಾವೇ ಯಾಕೆ ಮಾಡ್ಕೊಂಡು ತಿನ್ಬೇಕು, ಇದು ಮಾಡು, ಒಳ್ಳೆ ಇದು ಹಾಕೊಂಡು ಗ್ರ್ಯಾಂಡ್ ಆಗಿ ಲೀವ್ ಮಾಡು. ಆಲ್ ದೀಸ್ ಥಿಂಗ್ಸ್ ಲುಕ್ ವೆರಿ ಅಟ್ರಾಕ್ಟಿವ್, but invariably they are followed by the negatives, and the end is always bad. In the end you will always, whatever you enjoyed, so-called enjoyment through the body or through the mind, these always results are bad anta. So ಅದಕ್ಕೆ ಮುಂಚೆನೇ is cautioning us, ಇದು ಇದ್ದೇ ಇರುತ್ತೆ. So don't get involved in that, don't get indulged. Indulgence you have to avoid ಅಂತ. ಸೊ ಆಮೇಲೆ ಇದರಲ್ಲಿ ಇವಾಗ ಕಾಂಟ್ರಾಸ್ಟಿಂಗ್ ಲೈಫ್ ಸ್ಟೈಲ್ಸ್ ಯು ಕ್ಯಾನ್ ಸಿ. ಅಂದ್ರೆ ಒಬ್ಬ ಭಿಕ್ಷಗಾರ ಇರ್ತಾನೆ, ಭಿಕ್ಷೆ ಆಗ್ತಾ ಇದ್ದಾನೆ. ಇನ್ನೊಬ್ಬ ಸನ್ಯಾಸಿದಾನೆ, ಅವನು ಭಿಕ್ಷೆ ಆಗ್ತಾ ಇದ್ದಾನೆ. ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್? ನಾವು ಸನ್ಯಾಸಿಗಳು ಬೈದು ಕಳಿಸ್ತೀವಿ, ಕೆಲಸ ಮಾಡ್ಕೊಡ್ದ, ಒಂದು ಭಿಕ್ಷೆ ಬಿಡ್ತಾ ಗಟ್ಟಿಮುಟ್ಟಿ ಆಗಿದೆ ಅಂತೀವಿ. ಇನ್ಯಾರೋ ಭಿಕ್ಷಗಾರ ಒಂದು ಸ್ವಲ್ಪ ಆಕ್ಷನ್ ಮಾಡ್ಕೊಂಡು ರೌಂಡ್ ಹಾಕ್ತೀವಿ. ಸೊ ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ದೋಸ್ ಟು ಲೈಫ್ ಸ್ಟೈಲ್ಸ್ ಅಂತ 3 ಇದರಲ್ಲಿ ಬೇರೆ ಬೇರೆ ಇರುತ್ತೆ. ರಥಯ ಚರ್ಪಟ ವಿರಚಿತ ಕಂತಹ. ರಥಯ ಅಂದ್ರೆ, ರಥ ಅಂದ್ರೆ ವೆಹಿಕಲ್ ಹೋಗೋದು ರೋಡ್. ರಥಯ ಅಂದ್ರೆ ಹೈವೇ. ಚರ್ಪಟ ಅಂದ್ರೆ ಅಲ್ಲಿ ಎಸ್ದಿರೋದು, ಹೈವೇ ಸೈಡ್ ಅಲ್ಲಿ ಎಸ್ದಿರೋ. ವಿರಚಿತ ಕಂತಹ, ಅದು ಎಸ್ದಿರೋ ಯಾವ್ದೋ ಹಳೆ
ಬಟ್ಟೆಗಳನ್ನ ತಗೊಂಡು ಹೊಲ್ಕೊಂಡು ಒಂದಾದ್ಮೇಲೆ ಡ್ರೆಸ್ ಮಾಡ್ಕೊಂಡು ಹಾಕೊಂಡಿದ್ದಾನೆ. ತಥಯಾ ಚರ್ಪಟ ವಿರಚಿತ ಕಂತಹ ಪುಣ್ಯ ಅಪುಣ್ಯ ವಿವರ್ಜಿತ ಪಂತಹ. ಪುಣ್ಯ ಪಾಪಗಳು ಅವ್ರಿಗೆ ಗೊತ್ತಿಲ್ಲ, ಇಟ್ ಡಸಂಟ್ ಕೇರ್. ಈಗ ದೇವಸ್ಥಾನದಲ್ಲಿ ಹೋಗ್ತಾನೆ, ದೇವ್ರ ಮುಂದೆ ಪ್ರಸಾದ ಇಟ್ಟಿರ್ತಾರೆ, ಇನ್ನು ನೈವೇದ್ಯ ಆಗಿರಲ್ಲ, ಹಸಿವಾಗ್ತಾರೆ, ತಿನ್ಬಿಟ್ಟು ಹೋಗ್ತಾ ಇರ್ತಾನೆ. ಪಾಪ ಮಾಡಿದ್ದೀಯ, ಅವ್ನಿಗೆ ಪುಣ್ಯ ಇಲ್ಲ ಪಾಪ ಇಲ್ಲ, ಇಸ್ ಬಿಯಾಂಡ್ ದಟ್. ಯಾವ್ದಾದ್ರು ಕ್ಲಾತ್ ಕಾಣಿಸ್ತದೆ ಚೆನ್ನಾಗಿದೆ, ನಂಗೆ ಹೊಂದ್ಕೊಳಕ್ ಬೇಕು, ಚಳಿ ಆಗ್ತಾ ಇದೆ, ಹೊಂದ್ಕೊಂಡಾಗ ಹಾಕೊಂಡ ಹೋಗ್ತಾ ಇದ್ದ. ತಥಯಾ ಚರ್ಪಟ ವಿರಚಿತ ಕಂತಹ ಪುಣ್ಯ ಪುಣ್ಯ ವಿವರ್ಜಿತ ಪಂತಹ ಯೋಗಿ ಯೋಗ ನಿಯೋಜಿತ ಚಿತ್ತವು. ಅವನು ಯೋಗಿ. ಅವನ ಯೋಗ ಹೇಗೆ ಅಂದ್ರೆ ಯೋಗದಲ್ಲಿ ಅವನು ಲೀನ ಆಗೋಗಿದ್ದಾನೆ. ನಿಯೋಜಿತ ಚಿತ್ತ, ಅವನ ಚಿತ್ತ, ಅವನ ಮನಸ್ಸು, ಅವನ ಎಲ್ಲ ಯೋಗದಲ್ಲಿದೆ. ಹೀಸ್ ಕನೆಕ್ಟೆಡ್ ದೇರ್, ಹಿ ಡಸಂಟ್ ಕೇರ್ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್. ಯೋಗಿ ಯೋಗ ನಿಯೋಜಿತ ಚಿತ್ತೋ ರಮತೆ ಬಾಲೋನ್ಮತ್ತವ ದೇವ. ಅವನು ಏನಿದೆ, ಬೈತಾರೆ ಯಾರು ಕೆಟ್ಟಾಗಿ ಬೈದು ಅಂತ ತಳ್ಳಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಂಗೆ ಬೇಕಾಯ್ತು ತಿಳ್ಕೊಂಡೆ, ಅಷ್ಟವಾಯ್ತು ತಿಂದೆ, ಅದೇನು ಅವ್ನಿಗೇನು ಅನ್ಸೋದೇ ಇಲ್ಲ. ಅದು ಪ್ರಸಾದ ದೇವರು ಅಂತ. ಫುಡ್ ಇಸ್ ದೇರ್ ಫಾರ್ ಐ ಆಮ್ ಹಂಗ್ರಿ, ಐ ಆಮ್ ಈಟಿಂಗ್, ಐ ಆಮ್ ಗೋಯಿಂಗ್. ಇದು ನಂದು ಏನೂ ಇಲ್ಲ ಅಂತ ಸಿಕ್ತು, ತಿಂದೆ. ಸೊ ಅವನು ಆ ಯೋಗದ ಇದರಲ್ಲಿ ಇರ್ತಾನೆ. ಈಸ್ ಲೈಕ್ ಎ ಚೈಲ್ಡ್. ಬಾಲ ಇಲ್ಲ ಅಂದ್ರೆ ಒಂಥರ ಡ್ರಿಂಕ್ಸ್ ತಗೊಂಡಿರ್ತಾರಲ್ಲ ಹಾಗೆ, ಅಂದ್ರೆ ಹೀ ಈಸ್ ಅಟ್ ಎ ಡಿಫರೆಂಟ್ ಲೆವೆಲ್ ಆಫ್ ಲಿವಿಂಗ್. ಸೊ ಅದೊಂಥರ ಲೈಫು. ಇನ್ನೊಂದು ಅಗ್ರೇ ವನ್ಹಿ ಪೃಷ್ಠೆ ಭಾನು. ಮುಂದ್ಗಡೆ ಬೆಂಕಿ ಹಿಂದ್ಗಡೆ ಕೂತಿದ್ದಾನೆ, ಮುಂದ್ಗಡೆ ಬೆಂಕಿ, ಹಿಂದ್ಗಡೆ ಸೂರ್ಯನ ಲೈಟ್ ಬೀಳ್ತಾ ಇದೆ, ಅಂದ್ರೆ ಈವ್ನಿಂಗ್ ಆಗಿದೆ ಅಂತ. ಅಗ್ರೇ ವನ್ಹಿ ಪೃಷ್ಠೆ ಭಾನು ರಾತ್ರೋ ಸುಬುಕ ಸಮರ್ಪಿತ ಜಾನು. ರಾತ್ರಿ ಚಳಿಗೆ ಈಗ ಮುದುಕೊಂಡು ಮಲಗಿದಾನೆ. ಸುಬುಕ ಅಂದ್ರೆ ಚಿನ್ನ ಅಂತ, ಜಾನು ಅಂದ್ರೆ ನೀಸ್ ಅಂತ, ಎರಡನ್ನು ಮುದುಕೊಂಡು ಮಲಗಿದಾನೆ. ಅಂದ್ರೆ ಅವನ ಹತ್ರ ಏನೂ ಇಲ್ಲ. ಚಳಿಗೆ ಬೆಂಕಿ ಮೇಲೆ ಮುಂದೆ ಕೂತಿದ್ದಾನೆ, ಅವ್ನ ಬಟ್ಟೆ ಸರಿ ಇಲ್ಲ, ದೊಡ್ಗೊಳಕ್ಕಿಲ್ಲ. ರಾತ್ರೋ ಚುಬುಕ ಸಮರ್ಪಿತ ಜಾನು ಕರತಲ ಭಿಕ್ಷಂ. ಭಿಕ್ಷ ಕೈಯಲ್ಲಿ ಎತ್ತಿದ್ದಾನೆ, ಅವನ ಪಾತ್ರೆನೆಲ್ಲ ಭಿಕ್ಷ ಎತ್ತಕ್ಕೆ. ಕರತಲ ಭಿಕ್ಷಂ ತರುತಲ ವಾಸಂ. ಗಿಡದ ಕೆಳಗೆ ಮಲಗಿರ್ತಾನೆ. ಕರತಲ ಭಿಕ್ಷಂ ತರುತಲ ವಾಸಂ ತದಪಿನ ಮುಂಚತಿ ಆಶಾಪಾಶಂ. ಅಷ್ಟಿದ್ರು ಅಲ್ಲೇನೋ ಏನು ಕಾಣಿಸ್ತದೆ, ಏನೋ ಬಿದ್ದಿದೆ, ಅಲ್ಲೊಂದೇನೋ ಗೋಲ್ಡ್ ತರ ಇದು ತಗೋಣ, ಇಲ್ಲಿ ಯಾರೋ ಏನೋ ಇಟ್ಟಿದ್ದಾರೆ ತೆಗೆದು ನೋಡೋಣ. ಏನು ಇಲ್ಲ, ಈಸ್ ಸೋ ಡೆಸ್ಪರೇಟ್. ತದಪಿನ ಮುಂಚತಿ ಆಶಾಪಾಶಂ ಅಂತ. ಸೊ ಅದು ನಾರ್ಮಲ್ ಆಗಿ ಹೀಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ವಿಚನಾನಂದ ಇವ್ರದೆಲ್ಲ. ಇದರಲ್ಲಿ ಅಗ್ನಿ ಮುಂದೆ ಅಂತ. ನಂಗೆ ಇನ್ನೊಂದು ಐಡಿಯಾ ಬಂತು. ಅಗ್ರೇ ವನ್ಹಿ ಅಂದ್ರೆ ಮುಂದ್ಗಡೆ ಎನರ್ಜಿ ಇದೆ, ಅಂದ್ರೆ ಹಿ ಹ್ಯಾಸ್ ಗಾಟ್ ಎನರ್ಜಿ ಟು ಯುಟಿಲೈಸ್. ಪೃಷ್ಠೆ ಭಾನು, ಸೂರ್ಯ ಲೈಟ್ ತೋರಿಸ್ತಾನೆ, ಹಿ ಶೋಯಿಂಗ್ ದಿ ಡೈರೆಕ್ಷನ್, ಹಿ ಹ್ಯಾಸ್ ಗಾಟ್ ಎನರ್ಜಿ ಟು ಡೂ. ಅಂಡ್ ಹಿ ಚುಬುಕ ಸಮರ್ಪಿತ ಅಂದ್ರೆ ಪ್ರಾಬ್ಲಿ ಈಸ್ ಇವನ್ ಪ್ರೇಯಿಂಗ್ ಅನ್ಕೊಂಡು ಹೀಗೆ ಮುಂದಕ್ಕೆ ಇದು ಹತ್ರ ಹೋಗಿದೆ. ಈಸ್ ಪ್ರೇಯಿಂಗ್, ಈಸ್ ಹ್ಯಾವಿಂಗ್ ಎನರ್ಜಿ ಫಾರ್ ಹಿಮ್, and this light directing, sun directing him towards this one. But what is preventing him to go forward, to go towards higher level, is his asha. ಸೊ ನಾವು ಯಾವ ತರ ಜೀವನ ಮಾಡ್ತೀವೋ ಅದು ಹಿಂದ್ಗಡೆ ಆಸೆ ಇದ್ಬಿಟ್ಟು ಫಿನಿಶ್. ಅದು ನಾವು ಏನನ್ನ ವೇಷಗಳು ಹಾಕೊಂಡಿರ್ಬೋದು, ಏನನ್ನ ಮಾಡ್ತಾ ಇರ್ಬೋದು. ಆಶಾ ಇಸ್ ಒನ್ ದಟ್ ಇಸ್ ಬ್ರೇಕ್ ಫಾರ್ ಅಟ್ ಅಂತ. ಸೊ ದಟ್ಸ್ ಎ ಡಿಫರೆಂಟ್ ಮೀನಿಂಗ್. So in front he has got energy, on the front he can take it and use it. Behind there is light which is guiding him, and he is praying. Still he is not able to go ahead because of the asha vayu. Asha committed. Next, ಇದೇ ತರದ ಲೈಫ್ ಸ್ಟೈಲ್. ಒನ್ ಮೋರ್. ಸುರ ಮಂದಿರ ತರು ಮೂಲ ನಿವಾಸ. ನಂಗೆ ಇದಕ್ಕೆಲ್ಲರಿಗೂ ಇಷ್ಟವಾಗಿದ್ದು ದಿಸ್ ಐ ಲವ್ ಇಟ್. ಸುರ ಮಂದಿರ ತರು ಮೂಲ ನಿವಾಸ. ಸುರ ಮಂದಿರ ಅಂದ್ರೆ ದೇವರು, ದೇವಾಲಯ, ಒಂದು ಟೆಂಪಲ್. ಅಲ್ಲಿ ಇರೋ ಒಂದು ಗಿಡ, ಅದ್ರ ಮೂಲೆಯಲ್ಲಿ ದಟ್ ಇಸ್ ಇಸ್ ನಿವಾಸ, ದಟ್ ಇಸ್ ವೇರ್ ಹಿ ಸ್ಟೇಸ್. ಅಷ್ಟೇ ನಮಗೆ. ಶಯ್ಯ ಭೂತಲಂ, ಭೂತಲದ ಮೇಲೆ ಭೂಮಿ ಮೇಲೆ ಮಲ್ಕೊಳ್ಳೋದು, ಇನ್ನೇನು ಹಾಸಿಗೆ ಗಿಸ್ಗೆ ಮಂಚ ಏನೂ ಇಲ್ಲ. ಶಯ್ಯ ಭೂತಲಂ ಅಜಿನಂ ವಾಸ, ಅಜಿಂಕ್ಯ ಧರ್ಮ ಕಟ್ಕೊಳ್ಳೋದು, ದಟ್ ಇಸ್ ಇಸ್ ಡ್ರೆಸ್. ಸರ್ವ ಪರಿಗ್ರಹ ಭೋಗ ತ್ಯಾಗ ಕಸ್ಯ ಸುಖಂ ನ ಕರೋತಿ ವಿರಾಗ. ಅಂದ್ರೆ ಇಷ್ಟೆಲ್ಲ ಇಟ್ಕೊಂಡು
ಇವ್ರಿಗೂ ಅವನಿಗೂ ಈಗ ಮುಂಚೆ ಇಬ್ರು ಹೇಳಿದ್ರು, ಅಗ್ರೇವನ್ನಿ ಪುಷ್ಟ ಬಾನು, ಅವನಿಗೂ ಏನೂ ಇಲ್ಲ, ಅವನು ಭಿಕ್ಷ ಆಗ್ತಾ ಇದ್ದಾನೆ, ಅವನು ಒಂದು ಗಿಡದ ಕೆಳಗೆ ಮಲ್ಕೊಂತ ಇದ್ದಾನೆ, ಅವನಿಗೂ ಏನಿಲ್ಲ ಇವನಿಗೂ ಏನಿಲ್ಲ. ಇವನು ಈಸ್ ಎಂಜಾಯ್ ಎಸ್ಸೆ ಸುಖಂ ನಕರೋತಿ ವಿರಾಗ. ಯಾವ ಸುಖ ಅವನು ಪಡಲ್ಲ. ವಿರಾಗ ಅಂದ್ರೆ ಅವನೇನು, ಅವನಿಗೂ ಇವನಿಗೆ ಡಿಫ್ರೆನ್ಸ್ ಏನಂದ್ರೆ ಅವನಿಗಿಲ್ಲ ಅಂತ. ಹಿ ಡಸಂಟ್ ಹ್ಯಾವ್ ಮನಿ, ಹಿ ಹ್ಯಾಸ್ ನೆವರ್ ಅರ್ನ್ಡ್. ವೆರಾಸ್ ದಿಸ್ ಪರ್ಸನ್ ಇಸ್ ಸರ್ವ ಪರಿಗ್ರಹ ಭೋಗ ತ್ಯಾಗ. ಎಲ್ಲ ಸಂಪಾದಿಸಿ ಆ ಭೋಗಗಳನ್ನು ನೋಡಿ ಬಿಟ್ಬಿಟ್ಟಿದ್ದಾನೆ. ವಾಲಂಟರಿಲಿ ಹ್ಯಾಸ್ ಲೆಫ್ಟ್. ಸೊ ದಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಫಾಸ್ಟಿಂಗ್ ಅಂಡ್ ಸ್ಟಾರ್ವಿಂಗ್. ಪೀಪಲ್ ಡೋಂಟ್ ಹ್ಯಾವ್ ಫುಡ್. ಅವತ್ತು ನಾನು ಪುಣ್ಯ ಬಂದ್ಬಿಡುತ್ತೆ ನನಗೆ, ಯಾಕಂದ್ರೆ ಶಿವರಾತ್ರಿ ನಂಗೆ ಊಟ ಸಿಗ್ಲಿಲ್ಲ ಅನ್ನೋದು, ಹಸಿವಿದೆ, ಅದ್ರ ಊಟ ಇದೆ, ಆದ್ರೂ ಮಾಡಲ್ಲ. ದಟ್ ಈಸ್ ಅದೇ ತರ ನಿದ್ದೆ ಬರಲಿಲ್ಲ ರಾತ್ರಿ ಎಲ್ಲ, ಶಿವರಾತ್ರಿ ನಿದ್ದೆ ಮಾಡಲಿಲ್ಲ ನಂಗೆ ಅಂತ. ನಿದ್ದೆ ಬರ್ತಾ ಇದ್ರೆ ಆದ್ರೆ ಎದ್ದಿರ್ತೇನೆ. ಸೊ ದಟ್ ಈಸ್ those are the differences. So this person has got everything he has earned, he has seen the bhoga and voluntarily he has sarva parigraha bhoga tyaga. ಅವನಿಗೆ ಇನ್ನೇನು ಭಯ ಇರುತ್ತೆ? nobody can see all our this one are because of fear or greed. ಎರಡೇ ಇರೋದು ನಮಗೆ. all our life, all our activities are guided by only two things. One is greed, the other one is fear. ಹೀಗಾಗದೆ ಕಾಯಿಲೆ ಬಂದ್ಬಿಡುತ್ತೆ, ತಿಂತೀವಿ, ಇದು ತಿನ್ಬೇಡ ಕಾಯಿಲೆ ಬರೋದು, ಸೊ ಫಿಯರ್. ಯಾವ್ದಾದ್ರು ಇದು ತಿಂದ್ರೆ ಜೊತೆ ಅದು ಇದು ಕೊಡ್ತೀನಿ ಫ್ರೀ, 1+1 ಆಫರ್, ಯು ಟೇಕ್ ಇಟ್ ವೆದರ್ ವಿ ವಾಂಟ್ ಇಟ್ ಆರ್ ನಾಟ್. ಇಲ್ಲ, ಇದೆ ಸಿಗ್ತಾ ಇದೆ, ಎಲ್ಲಿಂದ ಸಿಗತ್ತೆ, ಹೊಟ್ಟೆ ತುಂಬ ಹೋಗಿದೆ, ಹೊಟ್ಟೆ ಊಟ ಮಾಡ್ಕೊಂಡು ಹೊರಡ್ತಾ ಇರ್ತೀವಿ ಫಂಕ್ಷನ್ ಅಲ್ಲಿ, ಐಸ್ ಕ್ರೀಮ್ ತಿಂದ್ರ, ಇನ್ನು ಐಸ್ ಕ್ರೀಮ್ ಇತ್ತಾ, ಮತ್ತೆ ವಾಪಸ್ ಹೋಗ್ತೀವಿ ಅಂತ ಇನ್ನೂವರೆಗೂ ತಿಂತಿರ್ತೀವಿ. ಹೌದಾ? ನಾವೆಲ್ಲ ಪಾಲ್ ಈ ಕಡೆ ಇದೆಯಾ ಅಂದ್ಬಿಟ್ಟು ಮತ್ತೆ ನೋಡ್ಕೊಂಡು ಹೋಗ್ತೀವಿ. ಸೊ ಈ ಗ್ರೀಡ್ ಅಂಡ್ ಫಿಯರ್ ಕಮ್ಮಿ ಓನ್ಲಿ ದಿಸ್ ಒನ್. ದಿಸ್ ಫೆಲೋ ಹ್ಯಾಸ್ ಗಿವನ್ ಅಪ್ ಎವರಿಥಿಂಗ್. ವೇರ್ ಇಸ್ ದ ಗ್ರೀಡ್ ಫಾರ್ ಹಿಮ್? ನನಗೆ ಇದ್ದದೇ ಕೊಟ್ಬಿಟ್ಟಿದ್ದೇನೆ ಅಂತ. ಎಲ್ಲ ಕೊಟ್ಟು ಭಯ ಏನಿದೆ? ನನಗೆ ಏನ್ ತಗೊಂತ, ಕಳ್ಳ ಬರ್ತಾನ ಭಯ ಇಲ್ಲ, ಪೊಲೀಸ್ ಬರ್ತಾರ, ಜೈಲಿಗೆ ಹಾಕ್ತಾರ, ಹಾಕಿ ಇಲ್ಲಿರೋದು ಜೈಲಲ್ಲಿ ಇನ್ನೂ ಚೆನ್ನಾಗೇ ಇರ್ತದೆ, ಇರೋದು ಗೊತ್ತು. ಸೊ ಹಿ ಈಸ್ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್ ಹೂ ಹ್ಯಾಸ್ ಕಂಪ್ಲೀಟ್ಲಿ ಗಿವನ್ ಅಪ್ ಎವ್ರಿಥಿಂಗ್ ಅಂತ. ಅವ್ನು ಏನಿಲ್ಲ, ನಮಗೆ ಬಟ್ಟೆನೂ ಇಲ್ಲ, ನಥಿಂಗ್ ಇಸ್ ದೇರ್. ಸೊ ಸುರಮಂದಿರತರು ಮೂಲ ನಿವಾಸ ಶಯ್ಯಾಭೂತಲ ಮಜಿನಂ ವಾಸ ಸರ್ವ ಪರಿಗ್ರಹ ಭೋಗತ್ಯಾಗ ಕಸ್ಯ ಸುಖಂ ನ ಕರೋತಿ ವಿರಾಗ. ವಿರಾಗ ಅಂದ್ರೆ ಬಿಟ್ಬಿಟ್ಟು ಅಂತ, ರಾಗ ಇಲ್ದಿರೋದು ವಿರಾಗ. ರಾಗ ಅಂದ್ರೆ ಅಟ್ಯಾಚ್ಮೆಂಟ್ಸ್ ಬಿಟ್ಟು ವಿರಾಗ. ಸೊ ಈ 3 ಜನನ ನೋಡಿದ್ರೆ ನಮ್ಗೆ ಒಂದು ಕಾಮನ್ ಪಾಯಿಂಟ್ ಏನ್ ಸಿಗ್ತಾ ಇದೆ ಅಂದ್ರೆ, ಹೌ ಯು ಲಿವ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ಅದನ್ನ ನೆಕ್ಸ್ಟ್ ಅದ್ರಲ್ಲಿ ಹೇಳ್ತಾರೆ. ಅಂದ್ರೆ ನೀವು ಯಾವ ವೇಷ ಹಾಕೊಂಡಿದ್ಯಾ, ನೀನು ಏನ್ ಮಾಡ್ತಾ ಇದೆಯಾ ಇಂಪಾರ್ಟೆಂಟ್ ಅಲ್ಲ. ವಾಟ್ ಈಸ್ ದಿ ಬೇಸಿಕ್ ದಿಸ್ ಒನ್ ಹೂ ಡಸಂಟ್ ಹ್ಯಾವ್ ಡಿಸೈಡ್ ಒನ್ ಮಾಡ್ಬಿಡು ಒನ್. ಸೊ ಬೇಸಿಕ್ ಆಗಿ ವಾಟ್ ಈಸ್ ದಿ ಮೋಟಿವ್ ಬಿಹೈಂಡ್ ಯುವರ್ ವಾಟ್ ಎವರ್ ಯು ಆರ್ ಡೂಯಿಂಗ್. That makes the difference whether somebody is liberated or somebody is forced. ಸೊ ಅದಕ್ಕೆ ಫುಲ್ 4ನೇದಲ್ಲಿ ಫುಲ್ ಎಕ್ಸ್ಪ್ಲನೇಷನ್ ಬರುತ್ತೆ. ಯೋಗರತೋವ ಭೋಗರತೋವ ಸಂಗರತೋವ ಸಂಘವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ 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 ಏವ. ಅವನು ಯೋಗಿ ಆಗಿರ್ಬೋದು, ಫುಲ್ ವೆರಿ ಡಿಸಿಪ್ಲಿನ್ ಟೈಪ್ ಆಫ್ ಲೈಫ್, ಬೆಳಗ್ಗೆ ಅದು ಯೋಗಾಸನ ಮಾಡ್ತಾರೆ, ಇದು ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಹಾಗೆಲ್ಲ ವಾಟ್ ಎವರ್ ಇಸ್ ಡಿಸ್ಕ್ರೈಬ್, ಅಷ್ಟಾಂಗ ಯೋಗ ಎಲ್ಲ ಮಾಡ್ತಾರೆ, ಇಲ್ಲಿ ಬಿ ಫಾಲೋಯಿಂಗ್ ದಟ್. ಇನ್ನೊಬ್ಬರು ಮಜಾ ಮಾಡ್ಕೊಂಡಿರ್ತಾನೆ, ಭೋಗ ಮಾಡ್ಕೊಂಡಿರ್ತಾನೆ. ಬಟ್ ಭೋಗ ಮಾಡಿದವರೆಲ್ಲ ಇದಕ್ಕೆ ಹೋಗ್ತಾರ, ಇಲ್ಲ ನರ್ಕಕ್ಕೆ ಹೋಗ್ತಾರ, ಇಲ್ಲ ಆರ್ ದೇ ನಾಟ್ ಹ್ಯಾಪಿ, ಅದನ್ನೇ ಡಿಸ್ಕ್ರೈಬ್ ಮಾಡ್ತಾರೆ. ಸಂಗರತೋವ, ಸಮ್ ಪೀಪಲ್ ಆಲ್ವೇಸ್ ವಾಂಟ್ ಟು ಬಿ ವಿತ್ ಪೀಪಲ್. ಎಲ್ಲರೂ ಯಾವಾಗಲೂ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಶಂಕರ್ ಹೋಗ್ತಾ ಇರ್ತಾರೆ, ಅಲ್ಲಿ ಆ ಮೀಟಿಂಗ್ ಇವ್ರ ಜೊತೆ ಎಲ್ಲಾದ್ರಲ್ಲೂ ದೇ ವಾಂಟ್ ಆಲ್ವೇಸ್ ಪೀಪಲ್. ಕೆಲವರು ಏಕಾಂಗಿ ಒಬ್ಬರೇ ಇರ್ತಾರೆ, ದೇ ಡೋಂಟ್ ವಾಂಟ್ ಎನಿಬಡಿ, ದೇ ವಾಂಟ್ ಬಿ ಅಲೋನ್. ಸೊ ಯೂಸಲಿ ಏನೋ ಡಿಫ್ರೆನ್ಸ್ ಅಂದ್ರೆ ಯು ಕ್ಯಾನ್ ಬಿ ಇನ್ ಎನಿ ಟೈಪ್, ಇಟ್ ಡಸಂಟ್ ಮ್ಯಾಟರ್ ವೆದರ್ ಯು ಆರ್ ಎ ಯೋಗಿ ಆರ್ ಎ ಭೋಗಿ, whether you are with people or you are all alone. Solitude, not alone, solitude. In all these things
If you are with your Chitta is Brahman. Yasya Brahmani Ramade Chittam. Your Chitta is enjoying in the Brahman, not in this. Bhogi is not enjoying this. He is participating in that. But he is always with Brahman. Hey, ಇದು ಹಾಕೊಳ್ಳಿ ತಿಂತ್ಯ ಕೊಡು, ಒಂದು ಡ್ರಿಂಕ್ ತಗೊಂತ್ಯ ತಗೋ. ಬಟ್ ಇದಕ್ಕೆ ಸರಿ ಇಲ್ಲ ಅಲ್ಲ, ಅವನಿಗೆ ಇದೇ ಬೇಕು, ನಾಳೆನೂ ಬೇಕು, ಇಲ್ಲ ಇದು ಕೊಟ್ಟರೆ ಸರಿ ಅದು. ಸೊ ಬಟ್ he is always with the Brahman. ಸೊ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ಆನಂದವಾಗಿರ್ತಾನೆ, ನಂದತಿಯಾಗ ಅಂತ. ಅದಕ್ಕೆ ಯೋಗ ಭೋಗ ಡಿಫರೆನ್ಸ್ ಏನಂದ್ರೆ, ಯೋಗ ಇಸ್ ಡಿಸಿಪ್ಲಿನ್ ಲೈಫ್, ದ ಅದರ್ ಒನ್ ಲುಕ್ಸ್ ಇನ್ಡಿಸಿಪ್ಲಿನ್ಡ್, ಬಟ್ ಇಟ್ ಈಸ್ ಕನೆಕ್ಟೆಡ್ ಟು ದಿ highest person. Best example for that is Krishna. He participated in everything, never rejected anything, but never attached to anything. ಅದನ್ನ ಹೇಳ್ತಾ ಇದ್ರಲ್ಲ ಲೌಕಿಕಗಳು, ಅರ್ಥದ ಹೋದ ಹಿಂದೆನೂ ತಿರ್ಲಿಲ್ಲ ಅಂತ. ಅದೇ ತರ ತಂದೆ ತಾಯಿ ನೋಡ್ಕೊಂಡ ಕೃಷ್ಣನ್ ಮಕ್ಳು ಕಲ್ತು ಕೃಷ್ಣನ್ ನೋಡ್ಕೊಂಡ್ರ. ಸೊ ಇದು ತಂದೆ ತಾಯಿ ನೋಡ್ಕೋಬೇಕು, ಇವೆಲ್ಲ ಇನ್ನೂ ಇಲ್ಲ. As long as we develop our own way of living and we are detached from the whole circumstances, relationships, our earnings, our attachments, all that, from that you are detached. It is there, it's fine, it is there, it is not there, it doesn't matter. He is my son, yes, he is my son, he is not up to my expectation, still he is my son. ಸೊ ಇದು ಡೆವಲಪ್ ಮಾಡಿಕೊಂಡ್ರೆ ಇನ್ ವಿಚ್ ಎವರ್ ವೇ ಯು ಆರ್ ಪಾರ್ಟಿಸಿಪೇಟಿಂಗ್. ಅಂದರೆ ಇವಾಗ ನಾನು ಯೋಗಿ ಆಗಬೇಕಾ ಭೋಗಿ ಆಗಬೇಕಾ ಅನ್ನೋದು ಐ ಕಾಂಟ್ ಡಿಸೈಡ್. ಸರ್ಕಮ್ಸ್ಟಾನ್ಸಸ್ ವಿಲ್ ಡಿಸೈಡ್ ಇಟ್. ಸರ್ಕಮ್ಸ್ಟಾನ್ಸಸ್ ಇಸ್ ಗಿವನ್ ಬೈ ಹಿಮ್, ನಿನ್ನೆ ಹೇಳ್ತಾ ಇದ್ನಲ್ಲ. ಸೊ ರೋಲ್ಸ್ ಆರ್ ಗಿವನ್ ಫ್ರಮ್ ಹಿಮ್. ಸೊ ಭೋಗಿ ರೋಲ್ ಕೊಟ್ಟಿದ್ದೀನಿ, ಬಟ್ ಸ್ಟಿಲ್ ಯು ಕ್ಯಾನ್ ಬಿ ಅಟ್ಯಾಚ್ ಟು ದ ಹಿಯರ್ ಸೋರ್ಸ್. ಯೋಗಿ ರೋಲ್ ಕೊಟ್ಟಿದ್ದೀನಿ, ಈಗ ನಂಗೆ ಅದು ಬೇಕಾಗಿತ್ತು ಅಂದ್ರು, ದಿಸ್ ಇಸ್ ಆಲ್ಸೋ ಫೈನ್. ನಾವು ಇವತ್ತು ಕೊಟ್ಟು ಸಂಘ ಹೋಗು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೋಗಿ ಹಲ್ಲು ಮಾಡ್ತಾರೆ, ಅಲ್ಲಿಂದ ಇನ್ನೆಲ್ಲ ಕಳಿಸ್ತಾರೆ, ಇಲ್ಲ ನೀವು ಪಾರ್ಟೀಸ್ಗೆ ಹೋಗು, ಅಲ್ಲಿ ಹೋಗ್ತಾರೆ. ದಟ್ ಈಸ್ ಅಂದರೆ ವಿತ್ ಆಲ್ ಡಿಟ್ಯಾಚ್ಡ್ ಮೈಂಡ್. ದೇ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದೇರ್ ಆಕ್ಷನ್ಸ್. ಆಸ್ ಲಾಂಗ್ ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ಸ್, ಇನ್ ವಾಟ್ ಎವರ್ ವೇ ಯು ಆರ್ ಲಿವಿಂಗ್ ಇಟ್ ಇಸ್ ಫೈನ್. ನಮಗೆ ಅನಿಸುತ್ತೆ ಇವ್ರೇನೋ ಭೋಗ ಮಾಡ್ಕೊಂಡು ಮಜಾ ಮಾಡ್ಕೊಂಡಿದಾರಲ್ಲ, ಸುಮ್ಮನೆ ಹೇಳ್ತಾರಲ್ಲ ಅಂತ. ಬಟ್ ದೇ ಆರ್ ಕನೆಕ್ಟೆಡ್ ಹೇರ್, ಕನೆಕ್ಟೆಡ್ ಹೇರ್. ಇನ್ನು ನೆಕ್ಸ್ಟ್ ಇದ್ರಲ್ಲಿ ಅದು ಬರುತ್ತೆ, ಕಾಷಾಯಗಳು ವೇಷಗಳು ಹಾಕೊಂಡು ಎಲ್ಲ ಮಾಡ್ತಾ ಇರ್ತಾರೆ, ನೋಡೋಕ್ಕೆ ಇರ್ತಾರೆ. ಬಟ್ ದೇ ಆರ್ ಸ್ಟ್ರಗ್ಲಿಂಗ್. ಅದು ನೆಕ್ಸ್ಟ್ ಇದ್ರಲ್ಲಿ ಬರುತ್ತೆ. ಸೊ ದಿ ಹೋಲ್ ದಿಸ್ ಒನ್ ಈಸ್ ಕಾನ್ಸೆಪ್ಟ್ ಇನ್ ದಿಸ್ ಈಸ್ ಇವತ್ತಿನ ಡಿಸ್ಕಷನಲ್ಲಿ. These cycles of repeating birth and death, repeating day and night, repeating good and bad, happiness and suffering, all these cycles, you just observe them, learn that they are all cycles. If you get something great, don't think that it will remain forever. These all cycles are connected to the Kala, the time cycles. So it will invariably it will happen. ಸೊ ಒಳ್ಳೆಯದು ಬರ್ತಾ ಇರುತ್ತೆ, ಕೆಟ್ಟದ್ದು ಬರ್ತಾ ಇರುತ್ತೆ. ಸೊ ಡೋಂಟ್ ಗೆಟ್ ಅಫೆಕ್ಟೆಡ್ ಬೈ ದಟ್. ಹುಡ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಬರ್ತ್ ಅಂಡ್ ಡೆತ್. ದೇ ಆರ್ ಆಲ್ ಒನ್ ಅಂಡ್ ದಿ ಸೇಮ್. ಇನ್ಫ್ಯಾಕ್ಟ್ ಡೆತ್ಗೂ ಬರ್ತ್ಗೂ ಡಿಫರೆನ್ಸ್ ಏನಂದರೆ, ಡೆತ್ ಈಸ್ ದಿ ಬ್ಯಾಕ್ಗ್ರೌಂಡ್ ಆನ್ ವಿಚ್ ಲೈಫ್ ಈಸ್ ಬೀಯಿಂಗ್ ಪ್ಲೇಡ್. ಡೆತ್ ಈಸ್ ಆಲ್ವೇಸ್ ದೇರ್. ವಿ ಆರ್ ಆಲ್ರೆಡಿ ಡೆಡ್, ವಿ ಆರ್ ಆಲ್ವೇಸ್ ಡೆಡ್. And then this one is being played like life. The moment life ends, death never comes. Death is there. So we must accept that. Then death fear iralla. Death is here inside us. It's always with us. So there is a fear of death. Life only will be changing. So agi one day life ends, and we are dead. Peaceful, happy. There is no this one. If you are carrying forward your life's vasanas, extracts of your life, then you are struggling in death. That's called Naraka. Depending on what sort of this one you had before death, what sort of desires you had, you reach that
if you want, I have not enjoyed this, I wanted that, I wanted to see this, all that when you go just before death. So if you reborn again, where there is possibility of getting all those things. If you are praying, Narayan, Narayana, you will get Narayan Loka. If you are Shiva, Shiva, and the Kailasa. If you want to enjoy, you have done all good and want to enjoy Swarga, all of them are not permanent. Vishnu himself has to come back every yuga. He also is helpless. So, ನಾನು ಹೇಗೆ ಡಿಸ್ಕ್ರೈಬ್ ಮಾಡ್ತಂದ್ರೆ ವಿಷ್ಣು ಶಿವ ಬ್ರಹ್ಮ ಅನ್ನೋದು ದೇ ಆರ್ ನಾಟ್ ಇಂಡಿವಿಜುವಲ್ಸ್, ದೇ ಆರ್ ನಾಟ್ ಪರ್ಸನಾಲಿಟೀಸ್, ದೇ ಆರ್ ಆಲ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಪೊಸಿಷನ್ಸ್. Vishnu is like Prime Minister who has to rule. If you observe carefully, Vishnu will help only for his bhaktas. He won't help Rakshasas. No, whoever prays them, none voters can ಮಾಡ್ತೀನಿ. And every yuga he has to come down, please them and get back again. He has to mingle with the people. They have to do something for him and get back. So that's like a Prime Minister. Whereas Shiva is like the Supreme Court, Chief Justice, Supreme Court. Anybody can approach him. Rakshasa, this or no difference. ಯಾರು ಏನು ಕೇಳಿದ್ರೆ ಕೊಡ್ತಾನೆ. Brahma is like President.